ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಒಂದು ರುಚಿಯಾದ ಕೋಕಂ ರಸಂ ರೆಸಿಪಿ ನೋಡುವ. ಇದು ಕೋಕಂ ಅಥವಾ ಪುನರ್ಪುಳಿ ಅಂತ ಹೇಳ್ತೇವೆ. ಇದು ಒಂದು ಜಾತಿಯ ಹಣ್ಣು. ದಕ್ಷಿಣ ಕನ್ನಡದ ಕಾಡುಗಳಲ್ಲಿ, ಮನೆ ಹತ್ತಿರ ಇರುವ ಕಾಡುಗಳಲ್ಲಿ ಇದು ಮರವಾಗಿ ಬೆಳೆಯುತ್ತೆ. ಇದು ಒಂದು ಹುಳಿ ಜಾತಿಯ ಹಣ್ಣು. ಇದನ್ನು ನಾವು ಸಮ್ಮರಲ್ಲಿ ಕೊಯ್ದುಬಿಟ್ಟು ಕ್ಲೀನ್ ಎಲ್ಲ ಮಾಡಿ ಒಣಗಿಸಿ ರೆಡಿಯಾಗಿ ಇಟ್ಕೊಳ್ತೇವೆ. ಯಾವಾಗ ಬೇಕಾವಾಗ ಇದನ್ನು ನಾವು ರಸಂ ಮಾಡ್ಕೋಬೋದು. ಇದನ್ನು ನೀರಿಗೆ ಹಾಕಿದ ಕೂಡಲೇ ಇದ್ರ ಕೆಂಪು ಕಲರು ಬಿಟ್ಕೊಳ್ಳುತ್ತೆ. ನೀವು ಅಂಗಡಿಗಳಲ್ಲಿ ಕೋಕಂ ಜ್ಯೂಸ್ ಅಂತ ನೋಡಿರ್ಬೋದು. ಸೊ ಇದನ್ನು ನೀರಿಗೆ ಹಾಕಿದಾಗ ಬಿಟ್ಟಾಗ ಇದಕ್ಕೆ ಕತ್ತರಿಸಿದ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಎಷ್ಟು ಬೇಕಷ್ಟು ರಸಮ್ಗೆ ನೀರು ಹಾಕಿಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಕುದಿಯಲು ಬಿಡಬೇಕು. ಇದನ್ನು ಕುದಿಸಬೇಕು. ಸರಿಯಾಗಿ ಕುದಿಸಿದಾಗ ಇದು ಅದರ ಇನ್ನೂ ತುಂಬ ಕಲರನ್ನು ಬಿಡ್ಕೊಳ್ಳುತ್ತೆ, ಹುಳಿಯನ್ನು ಬಿಡ್ಕೊಳ್ಳುತ್ತೆ. ಸೊ ಇದಕ್ಕೆ ಉಪ್ಪು, ಖಾರ, ಹುಳಿ, ಅರಿಶಿನ, ರಸಂ ಪೌಡರ್ ಎಲ್ಲವನ್ನು ಹಾಕಿಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸಬೇಕು. ನೀವು ನೋಡ್ಬೋದು, ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಹಸಿಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಾಗ ಇದು ಕುದಿದೆ, ಸರಿ ಕುದಿಬೇಕು. ಆಯಿತಾ? ನೀವು ಹಾಕಿದ ನೀರು 1 ಇಂಚಾದರೂ ಸ್ವಲ್ಪ ಕಡಿಮೆ ಆಗಬೇಕು. ಅಷ್ಟರ ತನಕ ಇದನ್ನು ಕುದಿಸ್ಕೊಳ್ಬೇಕು. ಅದು ಚೆನ್ನಾಗಿ ಕಲರ್ ಬಿಡುತ್ತೆ. ಆಯಿತಾ? ಇದು ಸ್ವಲ್ಪ ಹುಳಿ ಇರುತ್ತೆ ರಸಮು, ಅದಕ್ಕೆ ಸಿಹಿ ಖಾರ ಎಲ್ಲ ಮಿಕ್ಸ್ ಆದಾಗ ಇದು ಚೆನ್ನಾಗಿರುತ್ತೆ ಟೇಸ್ಟು. ಸರಿಯಾಗಿ ಕುದ್ಮೇಲೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ನಂತರ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು. ಇದಕ್ಕೆ ತುಪ್ಪ ಮತ್ತು ಎಣ್ಣೆಯನ್ನು ಹಾಕೋಬಿಟ್ಟು ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಒಣಮೆಣಸಿನ್ಕಾಯಿ ಹಾಕೋಬಿಟ್ಟು ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಡ್ಬೋದು. ತುಪ್ಪ ಮತ್ತು ಎಣ್ಣೆ ಸೇರಿಸಿದಾಗ ಇದು ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೋಬೋದು. ಇದು ಪಿತ್ತಾಗೆಲ್ಲ ತುಂಬ ಒಳ್ಳೆಯದು. ದಕ್ಷಿಣ ಕನ್ನಡ ಆ ಕಡೆ ಜನಗಳಿಗೆಲ್ಲ ಇದು ಗೊತ್ತಿರುತ್ತೆ. ಇದು ಮಂಗಳೂರು ಸ್ಟೋರ್, ಉಡುಪಿ ಸ್ಟೋರ್ಗಳಲ್ಲಿ ಅವೈಲೇಬಲ್ ಇರುತ್ತೆ. ಹೋಗಿ ಪರ್ಚೇಸ್ ಮಾಡಿ ನೀವು ರಸಂ ಮಾಡ್ಕೋಬೋದು. ಇದು ಬಾಯ್ಲ್ಡ್ ರೈಸ್, ವೈಟ್ ರೈಸ್ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.